ಅವ್ರು ಯಾವಾಗಲೂ ಕೂಡ ನಾನು ತಿಳ್ಕೊಂಡಿದ್ದೆ ನಾನೇ ಬಹಳ ಹಠವಾದಿ, ಆದ್ರೆ ನನಗಿಂತ ಹಠವಾದಿ ಇವತ್ತು ಸಹ ಅವರು ಅಶೋಕ್ ಮನ್ಗುಳಿ ಅವರು. ಯಾಕೆ ನಾನು ಯಾವತ್ತೂ ಒಂದು 3-4 ಸಲ ಅವ್ರ ಕೈಗೆ ಸಿಕ್ಕಿದ್ದೀನಿ, ತಪ್ಸ್ಕೊಳಕ್ ಆಗದೇ ಇಲ್ಲ, ಬಿಡುವುದಿಲ್ಲ. ಅದಕ್ಕೆ ನಾವು ಖಾಸಗಿವಾಗಿ ಬೇರೆ ಹೇಳ್ತೀವಿ, ಬಹಳ ಮಟ್ಟದ ಶಾಸಕರು. ಇವತ್ತು ಕಡಿಮೆ ಅವಧಿಯಲ್ಲಿನೇ ಕೂಡ ಇವತ್ತು MC ಮನ್ಗುಳಿ ಸಾಹೇಬ್ರನ್ನ ನಾವು ನೆನೆಸ್ತೀವಿ. ಅವತ್ತು ಕಾಲಲ್ಲೇ ಇವತ್ತು ಸಹ ಪಾದಕಗಳನ್ನ ಹಾಕೊಳ್ಳಾರ್ದೆ ಗುತ್ತಿ ಬಸವಣ್ಣ ನೀರಾವರಿ ಆಗ್ಬೇಕು ಅಂತೇಳಿ, ಈ ಭಾಗದ ಅಭಿವೃದ್ಧಿ ಆಗ್ಬೇಕು, ರೈತರ ಬಹಳ ಹಸರಾಗ್ಬೇಕು ಅಂತೇಳಿ ಇವತ್ತು ಅಂದು ಹೋರಾಟ ಮಾಡಿ ಇವತ್ತು ಸಹ ಗುತ್ತಿ ಬಸವಣ್ಣ ಯೋಜನೆ ಜಾರಿಗೆ ತಂದಂತವ್ರು. ಅವರ ಒಂದು ಕೆಲಸ ಅರ್ಧವಾಗಿ ನಿಂತಿತ್ತು. MC ಮನ್ಗುಳಿ ಕಾಕ ಅವ್ರದ್ದು ಒಂದು ಕನಸು ಇಲ್ಲಿ ಇವತ್ತು ತೋಟಗಾರಿಕೆ ಕಾಲೇಜ್ ಹಾಕಬೇಕು ಅಂತೇಳಿ. ಬಹುಶಃ ಕಷ್ಟದ ಸಮಯದಲ್ಲೂ ಕೂಡ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಅಶೋಕ್ ಮನ್ಗುಳಿ ಅವರ ಒಂದು ಹೋರಾಟ ಪ್ರತಿಫಲ ಇವತ್ತು ದಿವಸ ಅವರ ಕನಸು ಇವತ್ತು ಮತ್ತು ನನಸಾಗಿ ಇವತ್ತು ದಿವಸ ತೋಟಗಾರಿಕೆ ಕಾಲೇಜು ಕಡಿಮೆ ಅವಧಿಯಲ್ಲಿ ಇವತ್ತು ದಿವಸ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತಾರೆ. ಎಷ್ಟೋ ಸಂದರ್ಭ ನಾನು ಹೇಳ್ತೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನನಗೆ ಇಷ್ಟು ದುಡ್ಡು ಬರಾಕತ್ತಿಲ್ಲ, ಅಶೋಕ್ ಮನ್ಗುಳಿ ಅವ್ರಿಗೆ ಎಲ್ಲಿ ದುಡ್ಡು ಬರಾಕತ್ತಿ. ಅಷ್ಟೊಂದು ಇವತ್ತು ಹೋಗಿ ಮುಖ್ಯಮಂತ್ರಿಗಳ ಹತ್ರ, ಶಾಸಕರ ಸಚಿವರುಗಳ ಹತ್ರ ಒಂದು ಕಾರಿ ಬೇಡಿ ಈ ಮತಕ್ಷೇತ್ರದ ಏಳಿಗೆಗಾಗಿ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಇವತ್ತು ಸಹ ಶಕ್ತಿ ಬೇರೆ ಮಾಡ್ತಾ ಇದ್ದಾರೆ. ಆತ್ಮೀಯರಾದಂತಹ ಶ್ರೀ ಅಶೋಕ್ ಮನ್ಗುಳಿ ಅವರೇ, ಚನ್ನು ವಾರದವರೇ, ಅಬೇನ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಶ್ರೀ ಸಾದಿಕ್ ಸುಂಬೋಡ್ ಅವರೇ, ಅಣ್ಣ ಮಾತಾಡ್ಬೇಡ್ರಿ, ಲೈವ್ ಇರ್ತಾವ, ಯಾಕೆ ಮಾತಾಡ್ತೀರ? ಶಿವಕುಮಾರ್ ಗುಂಡಿಗೆ ಅವರೇ, ಬಸವರಾಜ್ ಸರ್ಕಾರ ಕುಂಬೋಸ್ಗಿ ಅವರೇ, ಶ್ರೀಮಂತ್ ನಾಗೂರ್ ಅವರೇ, ಬಸವರಾಜ್ ನಾಗರಡಿ ಅವರೇ, ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಶ್ರಮಿಸಿದಂತ ಗುತ್ತಿಗೆದಾರರಂತ ಆತ್ಮೀಯರಾದಂತಹ ಶ್ರೀ ವೀರಭದ್ರ ದತ್ತಿ ಅವರೇ, ಬಸವ ಅವರೇ, ಹಾಗೂ ತಾಯಿಯವರಾದಂತ ಶ್ರೀಮತಿ ಸಿದ್ದಮ್ಮ ಮನ್ಗುಳಿ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನನ್ನ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರ ಸಹೋದರರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ನಾನು ಬಂದಿಲ್ಲಿ ನೋಡಿದಾಗ ಬಹುಶಃ ನಾನು ಪ್ರಪ್ರಥಮ ಬಾರಿಗೆ ಇದು ಗೋಗಲಿಂಗೇಶ್ವರ ಒಂದು ದೇವಸ್ಥಾನ, ಈ ಕ್ಷೇತ್ರ ಎಷ್ಟು ಬೃಹತ್ವಾಗಿ ಒಂದು ದಿವಸ ಬೆಳೆದಿದೆ ಅಂತ ನಾನು ಕೂಡ ತಿಳ್ಕೊಂಡೆ. ಬಂದು ನೋಡಿದ್ರೆ ದಿವಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ದಿವಸ ಕ್ಷೇತ್ರದ ಬೆಳವಣಿಗೆ ಆಗ್ತದೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದಂತ ಎಲ್ಲ ಪೂಜ್ಯರಿಗೂ ಮತ್ತು ಹಿರಿಯರಿಗೂ ಯುವಕರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟೊಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಮೂಲಕ ಇವತ್ತು ಈ ಭಾಗದಲ್ಲಿ ಅಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಮೂಹಿಕ ವಿವಾಹ ಮತ್ತು ಧರ್ಮ ಸಭೆಯನ್ನು ನಾವು ಆಯೋಜಿಸ್ತೀವಿ. ಇವತ್ತು ಸಾಮೂಹಿಕ ವಿವಾಹದ ಪರಿಕಲ್ಪನೆ ಇವತ್ತು ಮುಂದುವರಿಕೆ ಆಗಬಾರ್ದು. ವಿಶೇಷವಾಗಿ ಬಡವರಿಗೆ, ರೈತರಿಗೆ ಇವತ್ತು ಸಹ ಆ ಏನು ಮದುವೆಯ ಖರ್ಚು ಉಳಿತಾಯ ಆಗ್ಬೇಕು, ಆ ಮನೆತನಗಳ ಮೇಲೆ ಭಾರ ಆಗ್ಬಾರ್ದು ಅಂತ ಹೇಳಿ ತಿಳ್ಕೊಂಡು ಈ ಸಾಮೂಹಿಕ ವಿವಾಹದ ಪರಿಕಲ್ಪನೆ. ಇಲ್ಲಿವರೆಗೆ ಬಹಳಷ್ಟು ದೊಡ್ಡ ಪ್ರಮಾಣಗಳಲ್ಲಿ ಸಾಗ್ತಾ ಇತ್ತು, ಆದ್ರೆ ಈಗ ಕಾರಣಾಂತರದಿಂದ ಸ್ವಲ್ಪ ಅದಕ್ಕೂ ಕೂಡ ಹಿನ್ನಡೆ ಆಗ್ತಾ ಇದೆ. ಅಶೋಕ್ ಅವರು ಕೂಡ ಮಾತನಾಡ್ತಾ ಇದ್ದೆ, ಕೆಲವೊಂದು ಕಾರಣಗಳಿಂದ ಮೊದಲು 101, 501 ಅದಲ್ಲ, ಈಗ ಸ್ವಲ್ಪ ಜನ ಹಿಂದೇಟ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದಾವೆ, ಅದನ್ನ ಇಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಉದ್ದೇಶ ಮಾತ್ರ ಇದೊಂದು ವೆಚ್ಚ ನಿಲ್ಬೇಕು ಅಂತೇಳಿ. ನೀವು ನಮ್ಮ ಕಡೆ ಆ ಕಡೆ ಎಲ್ಲ ಅತಡಿ ಸೈಡ್, ಕಾಗವಾಡ ಸೈಡ್ ಹೋದ್ರ ಜೈನ್ ಸಮಾಜದಲ್ಲಿ ನೋಡ್ತೀವಿ ನೀವು, ಯಾದಿ ಕಾ ಶಾದಿ ಅಲ್ಲೇ ಕೂಡ ಯಾದಿ ಮೇಲೆ ಶಾದಿ ಅಂತ ಅಲ್ಲೇ ಕುತ್ಕೊಂಡು ಮಾಡಿ ಹೋಗ್ತಾರೆ. ಕಟಾಪಟ್ಟಿ ವೆಚ್ಚ ಮಾಡಿ ಒಂದು ದಿವಸ ಮದುವೆ ಮಾಡೋದು ಬಹಳ ಕಷ್ಟದ ಕಾಲ.
ಹೀಗಾಗಿ ಆ ಒಂದು ಸಾಮೂಹಿಕವಾದ ಪುಲ್ವಾಮದ ಕಲ್ಪನೆಯಿಂದ ಇವತ್ತು ದಿವಸ ದಿವಂಗತ MC ಮನ್ಗುಳಿಯವರ ಹೆಸರಲ್ಲಿ ಇವತ್ತು ದಿವಸ ಮಾಡ್ತಾ ಇರೋದು ಬಹಳ ತೂತವಾದದಂತ ಮಾತನ್ನು ಹೇಳಿ ಧರ್ಮಸಭೆಯಲ್ಲಿ ಇವತ್ತು ಸುಕ್ಷೇತ್ರ ಕೋಡಿಮಠದ ಶ್ರೀಗಳು, ಯಾಕಂತ ತಾವೆಲ್ಲರೂ ಕೇಳಿದ್ದೀರಿ, ಅವರಲ್ಲಿರುವಂತ ಒಂದು ಶಕ್ತಿ ಇವತ್ತು ದಿವಸ ಬಹಳ ಅಗಾಧವಾದ. ಕೋಡಿಮಠದ ಶ್ರೀಗಳು ಇವತ್ತು ಮಾತನಾಡಿದಾರಂದ್ರೆ ಎಲ್ಲರೂ ಬಹಳ ಆಸಕ್ತಿಯಿಂದ ಕೇಳ್ತಾರೆ, ಏನು ಮುಂದೆ ಆಗುವಂತ ಬೆಳವಣಿಗೆಗಳು ಏನಿದಾವೆ. ಎಲ್ಲರೂ ಕೂಡ, ಜನತೆಯೂ ಕೂಡ ಮತ್ತು ವಿಶೇಷವಾಗಿ ರಾಜಕೀಯದವರು ನಾವು ಕೂಡ, ಯಾಕಂದ್ರೆ ಅವರ ವಾಕ್ ಶಕ್ತಿ ಅಲ್ಲಿರುವಂತೇನು ಆ ಮಠದಲ್ಲಿರುವಂತಹ ಒಂದು ಶಕ್ತಿ, ಆ ಒಂದು ಪ್ರತಿಯೊಂದು ಅವರ ವಾಕ್ಯಗಳು, ಅವರ ಒಂದು ಹೇಳಿಕೆಗಳು, ಅದು ಅವರಿಗೆ ಆ ಮಠದ ಬಳುವಳಿಯಾಗಿ ದೈವ ಶಕ್ತಿಯಿಂದ ಬಂದಿರುವಂತದ್ದು. ನನ್ನ ತಂದೆಯವರ ಮೇಲೆ ಬಹಳಷ್ಟು BM ಪಾಟೀಲ್ ದಿವಂಗತ BM ಪಾಟೀಲ್ ಮೇಲೆ ಬಹಳಷ್ಟು ಒಂದು ಪ್ರೀತಿಯನ್ನು ತಿಳಿಸೋ ಬಂದಿದ್ರು. ಅವ್ರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು. ಅವ್ರನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅಂತ ಹೇಳಿ ಇವತ್ತು ಸಂಕಲ್ಪ ಇಟ್ಟುಕೊಂಡಂತವರು ಪರಮ ಪೂಜ್ಯ ಕೋಡಿಮಠದ ಶ್ರೀಗಳು ಅಂತೇಳಿ ಬಹಳ ಇವತ್ತು ದಿವಸ ನನ್ನ ಧನ್ಯತಾ ಭಾವದಿಂದ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಮ್ಮೆಲ್ಲರಿಗೂ ಹಿರಿಯರಾದಂತ ಆಲಂಕದ ಶಾಸಕರಾದಂತ ಶ್ರೀ BR ಪಾಟೀಲ್ ಸಾಹೇಬ್ ಆಲಂಕರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಕೂಡ ಸ್ವಾಗತವನ್ನ ಕೋರ್ತೀನಿ. ನಮ್ಗೆಲ್ಲರೂ ಮಾರ್ಗದರ್ಶಕರು, ಹಿರಿಯರು, ನಮ್ಮೆಲ್ಲರಿಗೂ ಕೂಡ. ಹೀಗೆ ಧರ್ಮಸಭೆಯಲ್ಲಿ ಎಲ್ಲಾ ಶ್ರೀಗಳು ಮಾತನಾಡ್ತಾರೆ. ನಮ್ಮ ಭಾರತ ದೇಶದ ಪರಂಪರೆ, ಇತಿಹಾಸ, ಸಂಸ್ಕೃತಿಯನ್ನು ನಾವು ನೋಡಿದಾಗ ಇವತ್ತು ವಿಭಿನ್ನತೆಯಲ್ಲಿ ನಾವು ಏಕತೆಯನ್ನು ಕಾಣ್ತೇವೆ. ಲಕ್ಷಾಂತರ ದೇವರುಗಳು, ಲಕ್ಷಾಂತರ ಭಾಷೆಗಳು, ಲಕ್ಷಾಂತರ ಜಾತಿಗಳು ಎಲ್ಲವೂ ಕೂಡಿ ಇವತ್ತು ಸಹ ನಮ್ಮ ಭಾರತ ದೇಶ. ಇಲ್ಲಿ ನಾವು ಪರಸ್ಪರ ಭಾವೈಕ್ಯತೆಯಿಂದ, ಏಕತೆಯಿಂದ ಇವತ್ತು ಇಡೀ ವಿಶ್ವಕ್ಕೆ ಇವತ್ತು ಸಹ ಆಧ್ಯಾತ್ಮಿಕ, ಧಾರ್ಮಿಕ, ಯೋಗ, ಆಯುರ್ವೇದ ಇದೆಲ್ಲವನ್ನ ಕೂಡ ಭಾರತ ದೇಶದಿಂದ ಇವತ್ತು ಇಡೀ ವಿಶ್ವಕ್ಕೆ ನಾವು ದಾರಿ ದೀಪವಾಗಿದ್ದೀವಿ. ಆ ಎಲ್ಲವನ್ನ ಕೊಟ್ಟಿರುವಂತದ್ದು ನಮ್ಮ ಹೆಮ್ಮೆಯ ಭಾರತ ಅಂತ ಮಾತನ್ನು ಇವತ್ತು ಬಹಳಷ್ಟು ಒಂದು ಬದಲಾವಣೆ ಹೊಂದುವಂತ ಸಂದರ್ಭದಲ್ಲಿ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. ನಾನು ಉದ್ಯೋಗ ಮಂತ್ರಿಯಾಗಿ ಇವತ್ತು ಔದ್ಯೋಗಿಕ ಮಂತ್ರಿಯಾಗಿ ಇವತ್ತು ದಿವಸ ನಾನು ಇಂಡಸ್ಟ್ರೀಸ್ ಮಂತ್ರಿಯಾಗಿ ಹೇಳ್ತೇನೆ. ಇವತ್ತು ಬಹಳಷ್ಟು ಬದಲಾವಣೆ ದೇಶವಂತ ವಿಶ್ವವಂತ ಇದೆ. ಆ ಬದಲಾವಣೆಯ ಪರ್ವಕಾಲ ಇದು. ಯಾಕಂದ್ರೆ ನಾಳೆ ನಾವು ಅಂತೊಟ್ಟುಕೊಳ್ಳೇ ಇವತ್ತು ದಿವಸ ನಾವು ಈಗಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಬಹಳ ಬದಲಾವಣೆ ಅನ್ನುವಂಥದ್ದು. ಒಂದು ಸಣ್ಣ ಮೊಬೈಲ್ ಫೋನ್ ಇಂದ ಹೆವಿ ಮಷಿನರಿವರೆಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಂತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯರ ಜಾಗದಾಗ ರೋಬೋಟ್ಗಳು ಬರ್ತಾವ. ಮನ್ಯಾಗ ಕೆಲಸ ಮಾಡ್ಕೊಂಡು ಹಿಡ್ಕೊಂಡು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ರೋಬೋಟ್ಸ್ಗಳು ಸಹ ಡಾಕ್ಟರ್ ಕೆಲಸನೂ ನಿರ್ವಹಿಸ್ತಾವ. ಅದೇ ರೀತಿ ನಾವು ಏನು ಡೀಸೆಲ್ ಕಾರ, ಇಂಜಿನ್ ಸಹ ಪೆಟ್ರೋಲ್ ಕಾರ್ಗಳನ್ನೆಲ್ಲ ನೋಡ್ತಾ ಇದೀವಿ. ಇದೆಲ್ಲ ಬದಲಾವಣೆ ಆಗಿ ಸಹ ನಮ್ಮ ಸೋಲಾರ್ ಇದರಿಂದ EV ಕಾರ್ಗಳು, ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಕಾರ್ಗಳು ಅಂದ್ರೆ ಇವತ್ತು ಸಹ ದೇಶದಲ್ಲಿ, ವಿಶ್ವದಲ್ಲಿ ಒಂದು ಬಹಳ ಪ್ರಮುಖ ಘಟ್ಟ ಕಾಲದಲ್ಲಿ ಆ ಬದಲಾವಣೆಗೆ ಇವತ್ತು ನಾವು ಸದೃಢ ಆಗ್ಬೇಕಾಗಿದೆ. ಅದಕ್ಕೆ ನಾವು ಮೊನ್ನೆ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಮಾಡಿದಾಗ ರಿಮ್ಯಾಜಿನಿಂಗ್ ಗ್ರೋತ್ ಅಂತಂದೇವಿ. ಅಂದ್ರೆ ಪ್ರಗತಿಯ ಮರುಕಲ್ಪನೆ. ಜಗತ್ತು ಬದಲಾವಣೆ ಆಗ್ತದೆ. ಆ ಬದಲಾವಣೆ ಆಗೋ ಸಂದರ್ಭದಲ್ಲಿ ನಾವು ಸುದೃಢ ಆಗ್ಬೇಕು. ಆ ಬದಲಾವಣೆಯನ್ನು ನಾವು ಭಾರತ ದೇಶ ಎದುರಿಸಬೇಕು. ಆ ಶಕ್ತಿ ನಮ್ಮಲ್ಲಿ ಇದೆ ಇವತ್ತು ದಿವಸ. ಇಡೀ ವಿಶ್ವಕ್ಕೆ ಈ ಬದಲಾವಣೆ ಕಾಲದಲ್ಲಿ ದಾರಿ ತೋರಿಸುವಂತ ಶಕ್ತಿನೂ ಕೂಡ ಭಾರತ ದೇಶಕ್ಕಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ನಾನು ನೀರಾವರಿ ಮಂತ್ರಿ ಇದ್ದಾಗ ಬಹಳ ಗತವಾದನ್ನು ನೆನೆಸ್ತೇನೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದ, ಪ್ರೇರಣೆ, ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಟ್ಬಿಟ್ರೆ ಅದು ಅಮೆರಿಕದ ಕ್ಯಾಲಿಫೋರ್ನಿಯಾ ಬೀರಿಸ್ತದೆ ಅಂತ ಹೇಳಿ ಆ ಪಕ್ಷಿ ನೀರು ಕೊಡುವಂತ ಪ್ರಯತ್ನವನ್ನು ಬಹಳ
ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ಮಾಡಿ ಇವತ್ತು ಸಹ ಭಾರತ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಏನು ಹಣೆಪಟ್ಟು ಕೊಟ್ಟುಕೊಂಡಿದ್ದು ಆ ಹಣೆಪಟ್ಟವನ್ನು ಅಳಿಸಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಯಾಕಂದ್ರೆ ನಮಗೆಲ್ಲ ಈ ನೀರಾವರಿ ಆಗ್ಬೇಕಾಗಿದ್ದು ನಮ್ದು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಪೂರ್ವ ತಯಾರಿಯಾಗಿ ಅಡ್ವಾನ್ಸ್ ಆಕ್ಷನ್ ಆಗಿ ಇವತ್ತು ಸಹ ನಾವೆಲ್ಲ ಕಾಲುವೆಗಳನ್ನ ಸ್ಥಾವರಗಳನ್ನ ಮಾಡುವ ಮೂಲಕ ಕೆರೆಗಳಿಗೆಲ್ಲ ನೀರು ಕೊಡುವ ಮೂಲಕ ಒಂದು ಹಂತದಲ್ಲಿ ಇವತ್ತು ಜನರಿಗೆ ನಾವು ಉಪಯೋಗ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಯಾಕಂದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಅದಾದ್ಮೇಲೆ 524 ಆಗ್ಬೇಕು. ಅಲ್ಲಿವರೆಗೆ ಏನ್ ಪರಿಸ್ಥಿತಿ ಇರ್ತದೆ, ಯಾರು ಇರ್ತಾರೆ, ಯಾರ ರಾಜಕೀಯ ಪಕ್ಷ ಇರ್ತದೆ, ಯಾರು ಮಂತ್ರಿ ಇರ್ತಾರೆ, ಯಾರು ಮುಖ್ಯಮಂತ್ರಿ ಇರ್ತಾರೆ, ಏನೆಲ್ಲ ಸಂದರ್ಭ ಬರ್ತಾವ ಅಂತ ಗೊತ್ತಿಲ್ಲ. ಆದ್ರೆ ಸಿಕ್ಕಂತ ಒಂದು ಅವಕಾಶವನ್ನ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡಿದ್ದೀನಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಕೈಗಾರಿಕಾ ಸಚಿವನಾಗಿಯೂ ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಗಬೇಕು, ಕಾರ್ಖಾನೆಗಳು ಬರಬೇಕು, ಬಿಯಾಂಡ್ ಬೆಂಗಳೂರು ತುಲಸು ಬರಬೇಕು, ಉತ್ತರ ಕರ್ನಾಟಕ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಮೊನ್ನೆ ಟೊಯೋಟೋದಲ್ಲಿ ಕಂಪನಿಗೆ ಕರೆಸಿದ್ವಿ, ಬಿಜಾಪುರ ಜಿಲ್ಲೆ ಕರೆಸಿ 500 ಜನ ನಮ್ಮ ಯುವಕರಿಗೆ ಟೊಯೋಟಾ ಕಂಪನಿಯಲ್ಲಿ ಇನ್ನೋವಾ ಕಾರ್ ಬರ್ತಾರೆ, ಇನ್ನೋವಾ ನಾಳೆ ಪಕ್ಷದವ್ರು ಬರ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಒಂದು 10,000 ಯುವಕರಿಗಾರೆ ಈ ಜಿಲ್ಲೆಯಲ್ಲಿ ನಾನು ಉದ್ಯೋಗವನ್ನು ಕೊಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೀನಿ ನನ್ನ ಮಾತನ್ನು ಹೇಳಿ, ಇವತ್ತು ಬಹಳ ಸಂತೋಷದಿಂದ ನಮ್ಮ ಅಶೋಕ್ ಮನಗುಳಿ ಅವರ ಒಂದು ನನ್ನ ಮೇಲೆ ಇರುವಂತಹ ಒಂದು ಒತ್ತಾಯ ಅವ್ರನ್ನ ಬಿಡ್ಲಿಲ್ಲ. ನಾನು ತಪ್ಪಿಸ್ಕೋಬೇಕಂತ ಬಹಳ ಪ್ರಯತ್ನ ಮಾಡಿದ್ದೀನಿ. ಪರಮ ಪೂಜ್ಯ ಶ್ರೀಗಳೆಲ್ಲರೂ ಹೇಳ್ತಾರೆ, ನೀವು ಬಹಳ ನಮ್ಮ ಕಡೆ ತಪ್ಪಿಸ್ಕೊಂಡು ಹೋಗ್ತೀರಿ ಅಂತೇಳಿ ಎಲ್ಲ ಸ್ವಾಮಿಗಳು ನನಗಾಗಿ ಯಾವಾಗ್ಲೂ ಕೂಡ ನಪ್ಪೋದಿತ್ತು. ಆ ನಪ್ಪಗಳು ಇವ್ರ ಕೈ ತಪ್ಪಿಸ್ಕೊಂಡು ಹೋಗಕ್ಕೆ ನಮ್ಮ ಕಡೆ ಆಗಲ್ಲ, ಅಶೋಕ್ ಅವ್ರ ಕೈ. ಹೀಗಾಗಿ ಇವತ್ತು ಬಂದಿದ್ದೀನಿ. ಇವತ್ತು ಕೋಡಿಮಠ ಶ್ರೀಗಳು ಇಲ್ಲಿ ಬಂದು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ. ನಮ್ಮೆಲ್ಲರಿಗೂ ಕೂಡ ಶ್ರೀಗಳ ಒಂದು ಆಶೀರ್ವಾದ, ನಮ್ಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನ ಅವರ ಒಂದು ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ಎಲ್ಲ ಶ್ರೀಗಳ ಆಶೀರ್ವಾದದಿಂದ ಸಿಗ್ಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮತೀನಿ. ಅವರಿಗೂ ಇಲ್ಲಿಯವರೆಗೆ ವೇದಿಕೆ ಮೇಲೆ ಬಹಳ ಅಭಿಮಾನದ ಅಭಿವೃದ್ಧಿಯ